ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ನಾ ಮೊಗಸಾಲೆ ಇವರು ಬರೆದ ಮುಖಾಂತರ ಕಾದಂಬರಿಯ 2ನೇ ಭಾಗ ಅಂದರೆ ಪ್ರಶ್ನೋತ್ತರಗಳ 1ನೇ ಭಾಗವನ್ನು ಈಗಾಗಲೇ ಹಾಕಿದ್ದೇನೆ. 2ನೇ ಭಾಗವನ್ನು ನಾವು ನೋಡೋಣ. 5 ಅಂಕದ ಪ್ರಶ್ನೆ ನೋಡಿ. ಮುಖಾಂತರ ಈ ಕಾದಂಬರಿಯ ಆಶಯವನ್ನು ಬರೆಯಿರಿ. ಉತ್ತರ ನೋಡಿ. ನಾ ಮೊಗಸಾಲೆ ಇವರು ಬರೆದ ಮುಖಾಂತರ ಕಾದಂಬರಿಯು ಸಾಮಾಜಿಕ ಕಾದಂಬರಿಗಳಲ್ಲಿ ಬಹಳ ಮಹತ್ವವನ್ನು ಪಡೆದಿದೆ. ಈ ಕಾದಂಬರಿಯಲ್ಲಿ ಇರುವಂತಹ ವಸ್ತು 1850ರ ಬ್ರಿಟಿಷ್ ಆಳ್ವಿಕೆಯಿಂದ ಪ್ರಾರಂಭಗೊಂಡು 21ನೇ ಶತಮಾನದವರೆಗೂ ಕೂಡ ತನ್ನ ಮೈಯನ್ನು ಚಾಚಿಕೊಂಡಿರುವಂಥದ್ದು. ಕಾಸರಗೋಡಿನ ಮಂಜೇಶ್ವರ ಸೀಮೆಯ ಹವ್ಯಕ ಬ್ರಾಹ್ಮಣ ಕುಟುಂಬವೊಂದರ 7 ಬೀಳಿನ ಕಥಾನಕವನ್ನು ಸಾಮಾಜಿಕ ಜೀವನದ ಹಿನ್ನೆಲೆಯಲ್ಲಿ ಕಟ್ಟಿಕೊಡ್ತದೆ. ಈಶ್ವರಿ ಮೂಲೆ ಕುಟುಂಬದ 6 ತಲೆಮಾರಿನ ವ್ಯಕ್ತಿಗಳ ಬದುಕಿನ ಚಿತ್ರಣದ ಮೂಲಕ ಹಿಂದೆ ಸ್ವಾತಂತ್ರ್ಯ ಬರುವ ಮೊದಲು, ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟದ ಹಾಗೆ ಸ್ವಾತಂತ್ರ್ಯೋತ್ತರ ಕಾಲ ಅಂದರೆ ಸ್ವಾತಂತ್ರ್ಯ ಸಿಕ್ಕಿದ ನಂತರದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮಾಜಿಕ ಚಿತ್ರಣವನ್ನು ಮೂಡಿಸ್ತದೆ. ಈ ಮುಖಾಂತರ ಈ ಕಾದಂಬರಿಯಲ್ಲಿ ಸುಮಾರು 7 ಅಧ್ಯಾಯಗಳಿವೆ. 1.5 ಶತಮಾನದ ಕಥಾನಕವನ್ನು ಹೊಂದಿರುವಂಥ ಈ ಕಾದಂಬರಿ ತಲೆಮಾರಿನಿಂದ ತಲೆಮಾರಿಗೆ ಬದುಕಿನಲ್ಲಿ ಬರುವಂತಹ ಅನೇಕ ಮೌಲ್ಯಗಳನ್ನು ಹೊಂದಿದ್ದು, ಹಾಗೆ ಆ ಮೌಲ್ಯಗಳಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ಗುರುತಿಸ್ತದೆ. ಈಶ್ವರಿ ಮೂಲೆಯ ಮೊದಲ ತಲೆಮಾರು ಕೃಷಿಯನ್ನೇ ಬದುಕಿನ ಸರ್ವಸ್ವವಾಗಿಸಿಕೊಂಡರೆ, ಅಂದರೆ ಅವರ ಬದುಕೆ ಕೃಷಿಯಲ್ಲಿ, ಆ ತಲೆಮಾರು ಇಡೀ ಕೃಷಿಯಲ್ಲಿ ತಮ್ಮ ಬದುಕನ್ನು ಕಂಡುಕೊಳ್ತದೆ. 2ನೆಯ ತಲೆಮಾರಿನ ಹೊತ್ತಿಗೆ ಅದು 2 ಕವಲಾಗ್ತದೆ, 2 ದಾರಿ ಆಗ್ತದೆ. ಅಂದರೆ 2 ಕವಲಾಗಿ ಒಡೆಯುತ್ತದೆ ಆ ತಲೆಮಾರು. ಒಂದು ಕವಲು ಕೃಷಿಯಿಂದ ವಿಮುಖವಾಗಿ ಭೋಗ ಜೀವನದತ್ತ ಮುಖ ಮಾಡ್ತದೆ. ಇನ್ನೊಂದು ಕವಲು ಕೃಷಿಯ ಆಸಕ್ತಿಯನ್ನು ಮುಂದುವರಿಸ್ತದೆ. ಇನ್ನು 3ನೆಯ ತಲೆಮಾರು ಕೂಡ ಆ ಕೃಷಿಯ ಆಸಕ್ತಿಯನ್ನು ಸ್ವಲ್ಪ ಮಟ್ಟಿಗೆ ಮುಂದುವರಿಸ್ತದೆ. ಆದರೆ 4ನೆಯ ತಲೆಮಾರಿನ ಕಾಲಕ್ಕೆ ಕೃಷಿಗಿಂತಲೂ ಸಮಾಜ ಸುಧಾರಣೆಯನ್ನು ಮಾಡುವಂಥದ್ದು, ಸ್ವಾತಂತ್ರ್ಯ ಹೋರಾಟವನ್ನು ಮಾಡುವಂಥದ್ದು, ಇವೆಲ್ಲವೂ ಕೂಡ ಅವರ ಬದುಕಿನ ಮೌಲ್ಯಗಳಾಗಿ ಬಿಡ್ತದೆ. ಇನ್ನು 5ನೆಯ ತಲೆಮಾರು ಶಿಕ್ಷಣದ ಮೂಲಕ ಸ್ವತಂತ್ರ ಭಾರತವನ್ನು ಸುಧಾರಿಸುವಂಥ ಕನಸನ್ನು ಕಾಣ್ತದೆ. 6ನೆಯ ತಲೆಮಾರಿನ ಕಾಲಕ್ಕೆ ಆಧುನೀಕರಣ, ಜಾಗತೀಕರಣಗಳಿಂದಾಗಿ ಬದುಕಿನ ಮೌಲ್ಯಗಳಲ್ಲಿ ಪೂರ್ತಿ ಬದಲಾವಣೆಯಾಗಿ ಕೃಷಿ ಬದುಕನ್ನು ನಿರ್ಲಕ್ಷ್ಯ ಮಾಡಿಬಿಡ್ತದೆ. ಹಾಗಾಗಿ ಕರಾವಳಿಯ ಸಾಮಾಜಿಕ ಸ್ಥಿತ್ಯಂತರ ಹಾಗೂ ಬದುಕಿನ ಪಲ್ಲಟಗಳನ್ನು ಈ ಕಾದಂಬರಿ ಸಮರ್ಥವಾಗಿ ಕಟ್ಟಿಕೊಡ್ತದೆ. ಟೊಪ್ಪಿ ಶಂಭಟ್ಟ, ಗುತ್ತಿನ ಮನೆಯ ಮಂಜುನಾಥ ಹಾಗೆ ಈಶ್ವರಿ ಮೂಲೆಯ ಕೃಷ್ಣಯ್ಯರ ಪಾತ್ರಗಳ ಮೂಲಕ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದ ಪ್ರಾತಿನಿಧಿಕ ಚಿತ್ರಣ ಈ ಕಾದಂಬರಿಯಲ್ಲಿ ಸಿಗ್ತದೆ. ಹಾಗೆ ಕಾರ್ನಾಡ್ ಸದಾಶಿವರಾಯರು, ಕುದ್ಮುಲ್ ರಂಗರಾಯರು, ಸಾಂತ್ಯಾರು ಅನಂತ ಪದ್ಮನಾಭ ಭಟ್ಟರು, ಹಾಗೆ ಶ್ರೀನಿವಾಸ ಉಪಾಧ್ಯಾಯರು, ಪಣಿಯಾಡಿಯವರು, ಕೆ ಶೆಟ್ಟರು, ಎನ್.ಎಸ್. ಕಿಲ್ಲೆ ಮುಂತಾದ ಧುರೀಣರು ಈ ಕಾದಂಬರಿಯಲ್ಲಿ ಪಾತ್ರಗಳಾಗಿರ್ತಾರೆ. ಕಾರ್ನಾಡ್ ಸದಾಶಿವರಾಯರು ಮತ್ತು ಕುದ್ಮುಲ್ ರಂಗರಾಯರು ಈ ಹೆಸರುಗಳನ್ನು ನೀವೆಲ್ಲ ಕೇಳಿರ್ಬೋದು. ಈ ಕಾರ್ನಾಡ್ ಸದಾಶಿವರಾಯರು ಮತ್ತು ಕುದ್ಮುಲ್ ರಂಗರಾಯರು ನಡೆಸಿದಂತಹ ಅಸ್ಪೃಶ್ಯತಾ ನಿವಾರಣೆಯ ಚಟುವಟಿಕೆಗಳು, ರಾಜಾಜಿಯವರು ಮಂಗಳೂರಿಗೆ ಬಂದು ಸ್ವಾತಂತ್ರ್ಯ ಹೋರಾಟದ ಕುರಿತಾಗಿ ಮಾಡಿದಂತಹ ಭಾಷಣ, ಹಾಗೆ ಅದೇ ಸಂದರ್ಭದಲ್ಲಿ ನಡೆದಂತಹ ಗೋಲಿಬಾರು ಮೊದಲಾದಂತಹ ಐತಿಹಾಸಿಕ ಮಹತ್ವದ ಘಟನೆಗಳು ಈ ಕಾದಂಬರಿಗಳಲ್ಲಿ ಬಹಳ ಮುಖ್ಯ ಪಾತ್ರವಾಗಿ ಬಿಡ್ತದೆ. ಹೀಗಾಗಿ ಎಲ್ಲ ಕಾರಣಗಳಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾತಿನಿಧಿಕ ಕಾದಂಬರಿಯಾಗಿ ಈ ಮುಖಾಂತರ ಕಾದಂಬರಿಯನ್ನು ಗುರುತಿಸಬಹುದು. ಹಾಗೆ ವಿದ್ಯಾರ್ಥಿಗಳೇ, ಟಿಪ್ಪಣಿಗೆ ಮುಖಾಂತರ ಅಂತ ಕೊಡ್ಬೋದು. ಈ ಕಾದಂಬರಿಯನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರಿಬೇಕಾಗ್ತದೆ. ನಾ ಮೊಗಸಾಲೆಯವರು ಬರೆದಂತಹ ಮುಖಾಂತರ ಅನ್ನುವಂತಹ ಈ ಸಾಮಾಜಿಕ
ಕಾದಂಬರಿಯು 1850ರ ಬ್ರಿಟಿಷ್ ಆಳ್ವಿಕೆಯಿಂದ ಪ್ರಾರಂಭಗೊಂಡು 21ನೇ ಶತಮಾನದವರೆಗೂ ಕೂಡ ತನ್ನ ಮೈಯನ್ನು ಚಾಚಿಕೊಂಡಿರುವಂಥದ್ದು. ಹಾಗೆ ಕಾಸರಗೋಡಿನ ಮಂಜೇಶ್ವರ ಸೀಮೆಯ ಹವ್ಯಕ ಬ್ರಾಹ್ಮಣ ಕುಟುಂಬವೊಂದರ 7 ಬೀಳಿನ ಕಥಾನಕದ ವಿಷಯವನ್ನು ಒಳಗೊಂಡಿರುವಂಥ ಈ ಕಾದಂಬರಿ ಈಶ್ವರಿ ಮೂಲೆಯ ಕುಟುಂಬದ 6 ತಲೆಮಾರಿನ ವ್ಯಕ್ತಿಗಳ ಬದುಕಿನ ಚಿತ್ರಣದ ಮೂಲಕ, ಹಾಗೆಯೇ ಸ್ವಾತಂತ್ರ್ಯ ಪೂರ್ವದ ಮತ್ತು ಸ್ವಾತಂತ್ರ್ಯ ನಂತರದ ಹಾಗೆ ಸ್ವಾತಂತ್ರ್ಯೋತ್ತರ ಕಾಲದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಾಮಾಜಿಕ ಚಿತ್ರಣವನ್ನು ಈ ಕಾದಂಬರಿ ಕಟ್ಟಿಕೊಡ್ತದೆ. ಮುಖಾಂತರ ಈ ಕಾದಂಬರಿಯನ್ನು ಒಟ್ಟಿಗೆ ನಾವು 7 ಅಧ್ಯಾಯಗಳಲ್ಲಿ ಓದಿಕೊಳ್ಳಬಹುದು. ಸುಮಾರು 1.5 ಶತಮಾನದ ಕಥಾನಕವನ್ನು ಈ ಕಾದಂಬರಿ ಹೊಂದಿದೆ. ತಲೆಮಾರಿನಿಂದ ತಲೆಮಾರಿಗೆ ಆಗಿರುವಂತಹ ಸಾಮಾಜಿಕ ಮೌಲ್ಯಗಳಲ್ಲಿ ಅಥವಾ ಬದುಕಿನ ಮೌಲ್ಯಗಳಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ಈ ಒಂದು ಕಾದಂಬರಿಯಲ್ಲಿ ನಾವು ಗಮನಿಸ್ಬೋದು. ಈಶ್ವರಿ ಮೂಲೆಯ ಮೊದಲ ತಲೆಮಾರು ಕೃಷಿಯೇ ತಮ್ಮ ಸರ್ವಸ್ವ ಅಂತ ಎಣಿಸಿಕೊಂಡಿದ್ರೆ, ಇನ್ನು 2ನೆಯ ತಲೆಮಾರು ಅದರಲ್ಲಿ 2 ಕವಲಾಗ್ತದೆ. ಒಂದು ಕವಲು ಕೃಷಿಯಿಂದ ವಿಮುಖವಾಗಿ ಭೋಗ ಜೀವನದ ಕಡೆಗೆ ಹೋಗ್ತಾರೆ ಅವರು, ಇನ್ನೊಂದು ಕವಲು ಕೃಷಿಯ ಆಸಕ್ತಿಯನ್ನು ಮುಂದುವರಿಸ್ತಾ ಹೋಗ್ತಾರೆ. ಹಾಗೆ 3ನೆಯ ತಲೆಮಾರು ಕೂಡ ಕೃಷಿಯ ಆಸಕ್ತಿಯನ್ನು ಮುಂದುವರಿಸ್ತಾರೆ. ಆದರೆ 4ನೆಯ ತಲೆಮಾರಿನ ಕಾಲಕ್ಕೆ ಕೃಷಿಗಿಂತಲೂ ಅವರಿಗೆ ಸಾಮಾಜಿಕ ಸುಧಾರಣೆ, ಸ್ವಾತಂತ್ರ್ಯ ಹೋರಾಟ ಇವುಗಳು ಬದುಕಿನ ಮೌಲ್ಯಗಳಾಗಿ ಬಿಡ್ತವೆ. ಹಾಗೆ 5ನೇ ತಲೆಮಾರು ಶಿಕ್ಷಣದ ಮೂಲಕ ಸ್ವತಂತ್ರ ಭಾರತವನ್ನು ಸುಧಾರಿಸುವಂಥ ಕನಸನ್ನು ಕಾಣ್ತದೆ. 6ನೇ ತಲೆಮಾರಿನ ಕಾಲಕ್ಕೆ ಆಧುನೀಕರಣ, ಜಾಗತೀಕರಣಗಳಿಂದಾಗಿ ಬದುಕಿನಲ್ಲಿ ಪೂರ್ತಿ ಬದಲಾವಣೆಗಳಾಗ್ತದೆ. ಬದಲಾವಣೆಗಳೊಂದಿಗೆ ಕೃಷಿ ಬದುಕನ್ನು ಅವರು ನಿರ್ಲಕ್ಷಿಸಿಬಿಡ್ತಾರೆ. ಹಾಗಾಗಿ ಕರಾವಳಿಯ ಇಡೀ ಸಾಮಾಜಿಕ ಸ್ಥಿತ್ಯಂತರ ಹಾಗೂ ಬದುಕಿನ ಪಲ್ಲಾಟಗಳನ್ನು ಈ ಕಾದಂಬರಿಯಲ್ಲಿ ನಾವು ಕಾಣಬಹುದು. ಇದರಲ್ಲಿ ಮುಖ್ಯವಾದಂತಹ ಪಾತ್ರಗಳು ಅದೇ ಮೊದಲೇ ಹೇಳಿದ ಹಾಗೆ ಟೊಪ್ಪಿ ಶಂಭಟ್ಟ, ಗುತ್ತಿನ ಮನೆಯ ಮಂಜುನಾಥ, ಹಾಗೆ ಈಶ್ವರಿ ಮೂಲೆಯ ಕೃಷ್ಣಯ್ಯ ಪಾತ್ರಗಳು. ಇವುಗಳ ಮುಖಾಂತರ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದ ಪ್ರಾತಿನಿಧಿಕ ಚಿತ್ರಣವನ್ನು ಈ ಕಾದಂಬರಿಯಲ್ಲಿ ನಾವು ಗಮನಿಸಬಹುದು. ಹಾಗೆ ಕಾರ್ನಾಡ್ ಸದಾಶಿವರಾಯರು, ಕುದ್ಮುಲ್ ರಂಗರಾಯರು, ಸಾಂತ್ಯಾರು ಅನಂತ ಪದ್ಮನಾಭ ಭಟ್ಟರು, ಶ್ರೀನಿವಾಸ ಉಪಾಧ್ಯಾಯ, ಪಣಿಯಾಡಿಯವರು, ಕೆ ಶೆಟ್ಟರು, NS ಕಿಲ್ಲೆ ಮೊದಲಾದ ಧುರೀಣರು ಈ ಕಾದಂಬರಿಯಲ್ಲಿ ಪಾತ್ರಗಳಾಗಿದ್ದಾರೆ. ಹಾಗೆ ಕಾರ್ನಾಡ್ ಸದಾಶಿವರಾಯರು ಮತ್ತು ಕುದ್ಮುಲ್ ರಂಗರಾಯರು ನಡೆಸಿದಂತಹ ಅಸ್ಪೃಶ್ಯತಾ ನಿವಾರಣೆಯ ಹೋರಾಟಗಳು, ರಾಜಾಜಿಯವರು ಮಂಗಳೂರಿಗೆ ಬಂದು ಸ್ವಾತಂತ್ರ್ಯ ಹೋರಾಟ ಕುರಿತಾಗಿ ಮಾಡಿದಂತಹ ಭಾಷಣ, ಆಗ ನಡೆದಂತಹ ಗೋಲಿಬಾರು ಮೊದಲಾದ ಐತಿಹಾಸಿಕ ಘಟನೆಗಳು ಈ ಕಾದಂಬರಿಯಲ್ಲಿ ಮಹತ್ವದ ಈ ಘಟನೆಗಳನ್ನು ಈ ಕಾದಂಬರಿಯಲ್ಲಿ ಕಾಣಬಹುದು. ಹಾಗೆ ಸ್ವಲ್ಪ ಕೆಲವೊಂದು ಉತ್ತರಗಳನ್ನೆಲ್ಲ ಹೇಳಿದೆ ನೋಡಿ, ಅದನ್ನು ಕೂಡ ಸ್ವಲ್ಪ ತಿಳಿದುಕೊಂಡು ಸಂಕ್ಷಿಪ್ತವಾಗಿ ಬರ್ಕೊಳ್ಬೋದು. ಹಾಗೆ ನಾವು ಇನ್ನು ಸಂದರ್ಭ ನೋಡುವುದಾದರೆ, ಮೊದಲ ಸಂದರ್ಭ ನೋಡಿ, 1ನೇ ಸಂದರ್ಭ, ಹಾದರ ಮಾಡದ ಗಂಡಸು ಯಾರಿದ್ದಾರೆ ಹೇಳಿ ಈ ಊರಲ್ಲಿ. ಉತ್ತರ ನಿಮಗೆ ಬರೀಲಿಕ್ಕೆ ಬರ್ತದೆ, ಗೊತ್ತುಂಟು. ಹೀಗೆ ಬರಿಬೋದು. ಈ ಮೇಲಿನ ಸಾಲನ್ನು ನಾ ಮೊಗಸಾಲೆ ಇವರು ಬರೆದ ಮುಖಾಂತರ ಕಾದಂಬರಿಯಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಪಾರ್ವತಕ್ಕ ಹೇಳ್ತಾಳೆ. ಧರ್ಮಪತ್ನಿ ಪಾರ್ವತಮ್ಮ ಆಕೆ ತನ್ನ ತವರಿಗೆ ಹೋದಂಥ ಸಂದರ್ಭದಲ್ಲಿ ತಾನು ರತ್ನಾಳೊಂದಿಗೆ ದೈಹಿಕ ಸಂಬಂಧವನ್ನು ಬೆಳೆಸಿ ಅವಳ ಬಸುರಿಗೆ ಕಾರಣವಾದ ವಿಷಯವಾಗಿ ತಿರುಮಲೇಶ್ವರ ಭಟ್ಟರು ಅಂದರೆ ಆಕೆಯ ಗಂಡ ಪಶ್ಚಾತ್ತಾಪದಿಂದ ಕೊರಗ್ತಾರೆ. ಆಗ ಅವರಿಗೆ ಪಾರ್ವತಕ್ಕನೇ ಧೈರ್ಯವನ್ನು ಹೇಳ್ತಾಳೆ. ರತ್ನಾಳ ಹೊಟ್ಟೆಯಲ್ಲಿ ಇರುವಂತಹ ಮಗುವನ್ನು ಕಾಪಾಡುವುದು ತಮಗೆ ಮುಖ್ಯವೆಂದು ರತ್ನಾಳಿಗೆ ಧೈರ್ಯ ಹೇಳಬೇಕೆಂದು ಪಾರ್ವತಕ್ಕ ತಿಳಿಸ್ತಾಳೆ. ಆಗ ತಿರುಮಲೇಶ್ವರ ಭಟ್ಟರ ಊರಲ್ಲಿ ಅವಳಾಗಲಿ ನಾನಾಗಲಿ ಹೇಗೆ ಮುಖ ತೋರಿಸುವುದು ಪಾರ್ವತಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಪಾರ್ವತಕ್ಕ ಅವರಿಗೆ ಈ ಮೇಲ್ನಂತೆ ಹೇಳುತ್ತಾಳೆ. ಇನ್ನು 2ನೇ ಪ್ರಶ್ನೆ ನೋಡಿ, ನಾನು ನಿನ್ನನ್ನು ದತ್ತಕ್ಕೆ ತೆಗೆದುಕೊಂಡದ್ದು ಉಂಡಾಡಿಯಾಗಿ ತಿರುಗಲಿಕ್ಕೆ ಅಲ್ಲ. ಈ ಮೇಲಿನ ಸಾಲನ್ನು ನಾ ಮೊಗಸಾಲೆಯವರು ಬರೆದ ಮುಖಾಂತರ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ. ವೆಂಕಪ್ಪಯ್ಯನಿಗೆ ಬುದ್ಧಿ ಹೇಳುವ ಸಂದರ್ಭದಲ್ಲಿ ತಿರುಮಲೇಶ್ವರ ಭಟ್ಟರು ಈ ಮಾತನ್ನು ಹೇಳ್ತಾರೆ. 12ನೇ ವರ್ಷದಲ್ಲಿ ದತ್ತಕ್ಕೆ ತೆಗೆದುಕೊಂಡಿದ್ದಂತಹ ವೆಂಕಪ್ಪಯ್ಯನನ್ನು ತಿರುಮಲೇಶ್ವರ ಭಟ್ಟರು ಓದುವುದಕ್ಕೆ ಎಂದು ಶೃಂಗೇರಿಗೆ ಕಳಿಸ್ತಾರೆ. ಆದರೆ ವೆಂಕಪ್ಪಯ್ಯ 2 ವರ್ಷದಲ್ಲಿ ವಾಪಸ್ಸಾಗ್ತಾನೆ. ತೋಟ ನೋಡಿಕೊಳ್ತೇನೆ ಎಂದವನು ಅಲ್ಲೂ ಕೂಡ ಮನಸ್ಸಿಲ್ಲದೆ ಆತ ತಿರುಗಾಡ್ತಾನೆ.
ಇದನ್ನು ನೋಡಿದಂತಹ ತಿರುಮಲೇಶ್ವರ ಭಟ್ಟರು ವೆಂಕಪ್ಪನಿಗೆ ಬೈದು ಬುದ್ಧಿ ಹೇಳುವಂತಹ ಸಂದರ್ಭದಲ್ಲಿ ಈ ಮೇಲಂತೆ ಹೇಳ್ತಾರೆ. ಇನ್ನು ಮೂರನೇ ಸಂದರ್ಭ ನೋಡಿ, ಆಡುವವರು ಏನು ಬೇಕಾದರೂ ಆಡಿಕೊಳ್ಳಲಿ, ನಾಲಿಗೆ ಇರುವುದೇ ಅದಕ್ಕಲ್ಲವೇ. ಉತ್ತರ ನೋಡಿ, ಈ ಮೇಲಿನ ಸಾಲನ್ನು ನಾ ಮೊಗಸಾಲೆ ಇವರು ಬರೆದ ಮುಖಾಂತರ ಕಾದಂಬರಿಯಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಪಾರ್ವತಕ್ಕ ಹೇಳುತ್ತಾಳೆ. ಕೃಷ್ಣಯ್ಯನಿಗೆ ಮದುವೆ ಮಾಡಿಸಲು ಪಾರ್ವತಕ್ಕ ಎಷ್ಟೇ ಕಷ್ಟಪಟ್ಟರೂ ಇರಿಸಿಕೊಂಡವಳ ಮಗ ಎಂಬ ಕಾರಣಕ್ಕೆ ಹೆಣ್ಣು ಹೆತ್ತವರು ಮುಂದೆ ಬರುವುದಿಲ್ಲ. ಪಾರ್ವತಕ್ಕೂ ಕೊನೆಗೆ ರಾಮ ಭಟ್ಟರ ಮೂಲಕ ಗಾಡಿ ಶಂಭಟ್ಟರ ಮಗಳು ಲಕ್ಷ್ಮಿಯ ಜೊತೆಗೆ ವಿವಾಹ ಮಾಡಿಸ್ತಾಳೆ. ಈ ಸುದ್ದಿ ಸೀತಾಪುರದಲ್ಲಿ ನಿಧಾನವಾಗಿ ಹಬ್ಬಿ ಕೆಲವರು ಆ ಹುಡುಗಿಗೆ ಒಂದು ಅದೃಷ್ಟ ಒದಗಿ ಬಂತು ಎಂದರೆ, ಮತ್ತೆ ಕೆಲವರು ಇಡಿಸಿಕೊಂಡವಳಲ್ಲಿ ಹುಟ್ಟಿದ ಆ ಕೃಷ್ಣನಿಗೆ ಯಾವ ಗೃಹಸ್ಥರು ಹೆಣ್ಣು ಕೊಡುತ್ತಾರೆ ಎಂದು ಮೀಸೆಯ ಅಡಿಯಲ್ಲಿ ನಗುತ್ತಾರೆ. ಪಾರ್ವತಕ್ಕನಿಗೆ ಇಂತಹ ಮಾತುಗಳು ಬರುತ್ತವೆ ಎನ್ನುವ ನಿರೀಕ್ಷೆ ಇತ್ತು. ಹಾಗಾಗಿ ಅವಳು ಈ ಮೇಲಂತೆ ಹೇಳುತ್ತಾಳೆ. ಇನ್ನು ನಾಲ್ಕನೆಯ ಪ್ರಶ್ನೆ ನೋಡಿ, ಈಗ ರಕ್ತ ಸಂಬಂಧಗಳಿಗೆ ಅರ್ಥ ಇರುವುದು ಮದುವೆಗೆ, ಮುಂಜಿಗೆ ಮತ್ತು ಬೊಜ್ಜಕ್ಕೆ ಮಾತ್ರ ಎನ್ನುವಂತಾಗಿದೆ. ಈ ಮೇಲಿನ ಸಾಲನ್ನು ನಾ ಮೊಗಸಾಲೆ ಇವರು ಬರೆದ ಮುಖಾಂತರ ಎಂಬ ಕಾದಂಬರಿಯಿಂದ ಆರಿಸಿಕೊಳ್ಳಲಾಗಿದೆ. ಮೊಮ್ಮಗ ಕೇಚಣ್ಣನ ಭೂಮಿ ಮೇಲುಸ್ತುವಾರಿಯನ್ನು ಗೇಣಿಯ ಚೀಟಿ ಆಧಾರದ ಮೇಲೆ ಒಪ್ಪಿಕೊಳ್ಳುವುದಾಗಿ ಎಚ್ಚರಿಕೆ ಹೇಳುವ ಸಂದರ್ಭದಲ್ಲಿ ಲಕ್ಷ್ಮಿ ಕೃಷ್ಣಯ್ಯನಿಗೆ ಈ ಮಾತನ್ನು ಹೇಳ್ತಾಳೆ. ಕೃಷ್ಣಯ್ಯನ ಮಗ ಕೇಚಣ್ಣ ತನ್ನ ಮಾವನ ಮನೆಯಾದ ತೋಡಿಕಾನಕ್ಕೆ ಕುಟುಂಬ ಸಮೇತ ಹೊರಡ್ತಾನೆ. ಆಗ ಅವನು ತನ್ನ ಭೂಮಿಯ ಮೇಲುಸ್ತುವಾರಿ ಮಾಡಿಕೊಳ್ಳುವುದಿದ್ದರೆ ಮಾಡಿಕೊಳ್ಳಬೇಕು ಅಂತ ತಿಳಿಸ್ತಾನೆ. ಹಿಸ್ಸೆಯಾದ ಅಣ್ಣ ತಮ್ಮಂದಿರ ಭೂಮಿಯನ್ನು ಗೇಣಿಗೆ ವಹಿಸಿಕೊಳ್ಳುವುದು ತಪ್ಪೇನಲ್ಲ. ಆದರೆ ಅಣ್ಣ ತಮ್ಮಂದಿರಲ್ಲಿ ಜಗಳ ಹುಟ್ಟಿದರೆ ಅದು ಮಾಪಣ್ಣನಿಗೆ ಅರ್ಥವಾಗುವುದಿಲ್ಲ. ಮಾಪಣ್ಣನ ಮಗ ಶಂಕರನಿಗೆ ಮುಂದೆ ಅದೆಲ್ಲ ಸಹಿಸುವ ಶಕ್ತಿ ಬಂದೀತೆ ಎಂದು ಕೃಷ್ಣಯ್ಯ ತನ್ನ ಮೊಮ್ಮಗ ಶಂಕರನ ವಿಷಯವಾಗಿ ಚಿಂತಿಸ್ತಾನೆ. ಆಗ ಲಕ್ಷ್ಮಿ, ನೀವು ನಿಮ್ಮ ಮೊಮ್ಮಗನಿಗಾಗಿ ಈ ಭೂಮಿಯ ಉಸ್ತುವಾರಿ ಮಾಡಿಕೊಳ್ಳುವುದಾದರೂ ವರ್ಷಕ್ಕೆ ಇಷ್ಟು ಅಕ್ಕಿ, ಅಡಿಕೆ, ತೆಂಗಿನಕಾಯಿ ಎಂದು ಗೇಣಿ ಚೀಟಿಯಂತೆ ಕರಾರು ಮಾಡಿಕೊಳ್ಳಬೇಕು. ಕೇಚಣ್ಣ ನಮ್ಮ ಮಗ ಎನ್ನುವುದು ನಿಜ, ಆದರೆ ಇಂದಿನ ರಕ್ತ ಸಂಬಂಧದ ಬಗ್ಗೆ ಹೇಳಲಿಕ್ಕೆ ಆಗದು ಎಂದು ಹೇಳುವ ಸಂದರ್ಭದಲ್ಲಿ ಕೃಷ್ಣಯ್ಯನನ್ನು ಎಚ್ಚರಿಸ್ತಾ ಈ ಮೇಲಂತೆ ಹೇಳುತ್ತಾಳೆ. ಇನ್ನು ಮುಂದಿನ ಸಂದರ್ಭ ನೋಡಿ, ಯಾರೂ ಊಹಿಸದೇ ಇದ್ದ ದುರಂತ ಈಶ್ವರಿ ಮೂಲೆಯಲ್ಲಿ ನಡೆದು ಹೋಯಿತು. ಉತ್ತರ ನೋಡಿ, ಈ ಮೇಲಿನ ಸಾಲನ್ನು ನಾ ಮೊಗಸಾಲೆಯವರು ಬರೆದ ಮುಖಾಂತರ ಕಾದಂಬರಿಯಿಂದ ಆರಿಸಿಕೊಳ್ಳಲಾಗಿದೆ. ತಿರುಮಲೇಶ್ವರ ಭಟ್ಟರು ಸುರಂಗ ಕುಸಿದ ದುರಂತಕ್ಕೆ ಬಲಿಯಾದುದನ್ನು ವಿವರಿಸುವಂಥ ಸಂದರ್ಭದಲ್ಲಿ ಕಾದಂಬರಿಕಾರರು ಈ ಮಾತನ್ನು ಹೇಳ್ತಾರೆ. ದರ್ಖಾಸ್ತಿನ ಮೂಲಕ ಬಂದ ಭೂಮಿಯಲ್ಲಿ ತೆಂಗು, ಕಂಗು, ಬಾಳೆಗಳು ಎದ್ದು ನಿಂತು ಕೈಬೀಸಿ ಕರೆಯುತ್ತಿದ್ದರೂ ಆ ಜಮೀನಿನ ಗುಡ್ಡ ಕಡಿದು ಇನ್ನಷ್ಟು ಅಡಿಕೆ ಗಿಡ ಹಾಕುವ ಯೋಚನೆ ತಿರುಮಲೇಶ್ವರ ಭಟ್ಟರಿಗೆ ಬರ್ತದೆ. ಹೀಗಾಗಿ ಅದರಲ್ಲಿ ಇದ್ದ ಹಳ್ಳವನ್ನು ಅಭಿವೃದ್ಧಿಪಡಿಸ್ತಾರೆ. ಆದರೆ ಬೇಸಿಗೆಯಲ್ಲಿ ಅವರ ನಿರೀಕ್ಷೆಯಷ್ಟು ನೀರು ಅದರಲ್ಲಿ ಸಂಗ್ರಹವಾಗುವುದಿಲ್ಲ. ಆಗ ಅವರು ಪಳ್ಳಿ ಬ್ಯಾರಿಯ ತಮ್ಮ ಭಾವನ ಮಾತಿನಂತೆ ಸುರಂಗ ಮಾಡಿಸಿದರೆ ಧಾರಾಳ ನೀರು ಸಿಗಬಹುದು ಎಂದು ಸುರಂಗ ಕೊರೆಯುವಲ್ಲಿ ನಿಸ್ಸೀಮನಾದಂತಹ ಅದ್ರಾಮನಿಂದ ಸುರಂಗ ಕೊರೆಯಿಸಲು ಪ್ರಾರಂಭಿಸ್ತಾನೆ. ಒಂದು ದಿನ ತಿರುಮಲೇಶ್ವರ ಭಟ್ಟರು ಆ ಸುರಂಗ ನೋಡಲು ಆಶಿಸ್ತಾರೆ. ಆದರೆ ಅದ್ರಾಮ ಮಣ್ಣು ಕುಸಿಯುವ ಅಪಾಯವಿದೆ ಎಂದು ಹೇಳಿದರೂ ಕೂಡ ಕೇಳದೆ ಆತನನ್ನು ಕರೆದುಕೊಂಡು ಸುರಂಗವನ್ನು ಪ್ರವೇಶಿಸುತ್ತಾರೆ. ಸುರಂಗ ಕುಸಿದು ಬಿದ್ದು ಇಬ್ಬರೂ ಕೂಡ ದುರಂತಕ್ಕೀಡಾಗ್ತಾರೆ, ಅಂದರೆ ಸಾವನ್ನಪ್ತಾರೆ. ಇದನ್ನು ಹೇಳುವ ಸಂದರ್ಭದಲ್ಲಿ ಕಾದಂಬರಿಕಾರರು ಈ ಮೇಲಂತೆ ಹೇಳ್ತಾರೆ. ವಿದ್ಯಾರ್ಥಿಗಳೇ, ನಾ ಮೊಗಸಾಲೆ ಇವರು ಬರೆದಂತಹ ಈ ಕಾದಂಬರಿಯನ್ನು ಸರಿಯಾಗಿ ಓದಿಕೊಳ್ಳಿ. ಯಾಕಂದರೆ ಅದರಲ್ಲಿ ಬರುವಂತಹ ಪಾತ್ರಗಳು ತುಂಬ ಪಾತ್ರಗಳಿವೆ. ಇಂತಹ ಪಾತ್ರದ ಬಗ್ಗೆ ಕೇಳ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇನ್ನೊಂದು ಪಾತ್ರ ಇಲ್ಲಿ ಬಿಟ್ಟು ಹೋಗಿದೆ ಇರಬೇಕು ಬಹುಶಃ, ಒಪ್ಪಕ್ಕನ ಪಾತ್ರ. ಒಂದು 5 ಅಂಕದ ಪ್ರಶ್ನೆ ಬರ್ತದೆ ಇಲ್ಲಿ. ನಾ ಮೊಗಸಾಲೆ ಇವರು ಬರೆದ ಮುಖಾಂತರ ಕಾದಂಬರಿಯಲ್ಲಿ ಒಪ್ಪಕ್ಕನ ಪಾತ್ರ ಕುರಿತು ಬರೆಯಿರಿ ಅನ್ನುವಂಥ ಪ್ರಶ್ನೆ ಬರ್ಬೋದು. ನಾ ಮೊಗಸಾಲೆಯವರು ಬರೆದ ಮುಖಾಂತರ ಕಾದಂಬರಿಯಲ್ಲಿ ಜಯಲಕ್ಷ್ಮಮ್ಮ ಅಥವಾ ಒಪ್ಪಕ್ಕ ಒಬ್ಬಳು.
ಈಕೆ ಬಂಗಾರಣ್ಣನ ಕಿರಿಮಗ ಲಕ್ಷ್ಮೀನಾರಾಯಣನ ಧರ್ಮಪತ್ನಿ, ಬಂಗಾರಣ್ಣನ ಕಿರಿಯ ಸೊಸೆ. ರಸ್ತೆ ಅಪಘಾತದಲ್ಲಿ ಈಕೆ ತನ್ನ ಪತಿ ಲಕ್ಷ್ಮೀನಾರಾಯಣನನ್ನು ಕಳೆದುಕೊಳ್ಳುತ್ತಾಳೆ. ವಿಧವೆಯಾದ ಒಪ್ಪಕ್ಕ ತನ್ನ ಮಗನೊಂದಿಗೆ ಮಾವ ಬಂಗಾರಣ್ಣನನ್ನು ನೋಡಿಕೊಳ್ಳುತ್ತಾ ಈಶ್ವರಿ ಮೂಲೆಯಲ್ಲೇ ಉಳಿಯುತ್ತಾಳೆ. ಹಿರಿಯ ಸೊಸೆ ಅಂದರೆ ಹಿರಿಯ ಮಗ ನಾರಾಯಣನ ಹೆಂಡತಿಯ ಮೇಲೆ ಇಲ್ಲದ ಬಂಗಾರಣ್ಣನ ಪ್ರೀತಿ ವಿಶ್ವಾಸ, ಈ ಒಂದು ಪ್ರೀತಿ ವಿಶ್ವಾಸ ನಂಬಿಕೆಗಳು ಕಿರಿಯ ಸೊಸೆ ಒಪ್ಪಕ್ಕನ ಮೇಲೆ ತುಂಬ ಇತ್ತು. ಬೆಂಗಳೂರಿನಲ್ಲಿ ಹುಟ್ಟಿ ಪ್ರಸಿದ್ಧ ಲಾಯರ್ ಕುಶಾಲಪ್ಪ ಗೌಡರ ಮಗಳಾಗಿದ್ದ ಹಿರಿ ಸೊಸೆ ಬಂಗಾರಣ್ಣ ಹಾಗೂ ಒಪ್ಪಕ್ಕರನ್ನು ನೋಡುತ್ತಾ ಇದ್ದದ್ದು ಕೇವಲ ತಿರಸ್ಕಾರ ಭಾವದಿಂದಲೇ ಹೊರತು ಪ್ರೀತಿ ವಿಶ್ವಾಸಗಳಿಂದ ಅಲ್ಲ. ಅದರಲ್ಲಿ ಈ ಹಿರಿ ಸೊಸೆಯ ದೃಷ್ಟಿ ವಿಶೇಷವಾಗಿ ಲಾಭದ ಕಡೆಗೆ, ಅಂದರೆ ಆಕೆಯ ವ್ಯಾಪಾರಿ ಮನೋಭಾವ ಇರುವಂಥ ಹಿರಿ ಸೊಸೆ ಆಕೆಯಾಗಿದ್ಲು. ಶ್ರೀನಿವಾಸ ನಾರಾಯಣನ ಪರಿಚಯವಾದ ಮೇಲೆ ಈಶ್ವರಿ ಮೂಲೆಗೆ ಬಂದು ಬಂಗಾರಣ್ಣನನ್ನು ಕಂಡು ತಾನು ಈಶ್ವರಿ ಮೂಲೆಯ ಮೂಲ ಪುರುಷ ತಿರುಮಲೇಶ್ವರ ಭಟ್ಟರ ದತ್ತುಪುತ್ರ ವೆಂಕಪ್ಪಯ್ಯನ ಕವಲು ಎಂದು ಹೇಳಿ ಹೋಗಿದ್ದ. 4 ದಿನದ ಹಿಂದೆ ಬಂದು ಹೋಗಿದ್ದ ಶ್ರೀನಿವಾಸ ಪುನಃ ನಾರಾಯಣ ಭಾವನನ್ನು ಕರೆದುಕೊಂಡು ಬಂದದ್ದು ಒಪ್ಪಕ್ಕನಿಗೆ ಅಚ್ಚರಿಯನ್ನು ಉಂಟು ಮಾಡ್ತದೆ. ಆದರೂ ಆಕೆ ಕರೆದು ಉಪಚರಿಸ್ತಾಳೆ. ಬಂಗಾರಣ್ಣನೊಂದಿಗೆ ಯೋಗಕ್ಷೇಮದ ಮಾತನಾಡಿ ಅಂಗಳದಲ್ಲಿ ಸುತ್ತುತ್ತಾ ಇದ್ದ ಶ್ರೀನಿವಾಸನನ್ನು ಒಳಗಿನಿಂದ ಬಂದ ಒಪ್ಪಕ್ಕ ನೋಡ್ತಾಳೆ. ಇಬ್ಬರಲ್ಲಿ ಒಂದಿಷ್ಟು ಮಾತು ನಡೆದು ಕೊನೆಗೆ ಶ್ರೀನಿವಾಸ ಮರುಮದುವೆಯ ಬಗ್ಗೆ ಆಕೆಯ ಅಭಿಪ್ರಾಯವನ್ನು ಕೇಳುತ್ತಾನೆ. ಊಹಿಸದೇ ಇದ್ದ ವಿಷಯವಾದ್ದರಿಂದ ಒಪ್ಪಕ್ಕ ಯೋಚಿಸಿ ಅಭಿಪ್ರಾಯವನ್ನು ತಿಳಿಸಿ ಹೇಳುವುದಾಗಿ ಆಕೆ ಅಲ್ಲಿಂದ ಎದ್ದು ನಡೀತಾಳೆ. ಇತ್ತ ನಾರಾಯಣನು ತಂದೆ ಬಂಗಾರಣ್ಣನನ್ನು ಕಂಡು ಶ್ರೀನಿವಾಸ ಒಪ್ಪಕ್ಕ ಮರುಮದುವೆ ವಿಷಯವಾಗಿ ಪ್ರಸ್ತಾಪಿಸ್ತಾರೆ. ಆದರೆ ಬಂಗಾರಣ್ಣ ಸದ್ಯಕ್ಕೆ ಏನನ್ನೂ ಕೂಡ ಬಿಟ್ಟುಕೊಡುವುದಿಲ್ಲ. ಮರುದಿನ ನಾರಾಯಣ ಶ್ರೀನಿವಾಸ ಇಬ್ಬರು ಬೆಂಗಳೂರಿಗೆ ಹೊರಟು ಹೋಗ್ತಾರೆ. ಅವರು ಬೆಂಗಳೂರಿಗೆ ತೆರಳಿ 2 ವಾರ ಕಳೆದರೂ ಬಂಗಾರಣ್ಣ ಒಪ್ಪಕ್ಕನಲ್ಲಿ ಮರುಮದುವೆಯ ವಿಚಾರದಲ್ಲಿ ಯಾವ ನಿರ್ಧಾರಕ್ಕೆ ಬಂದೆ ಮಗಳೇ ಎಂದು ಕೇಳುವುದಿಲ್ಲ. ಆಕೆಯೂ ಅಷ್ಟೇ, ನಿಮ್ಮಲ್ಲಿ ನಾರಾಯಣ ಭಾವ ನನ್ನ ಮದುವೆಯ ವಿಷಯ ಪ್ರಸ್ತಾಪಿಸಿದರಂತೆ, ನಿಮ್ಮ ಅಭಿಪ್ರಾಯ ಏನು ಭಾವ ಎಂದು ಕೂಡ ಕೇಳುವುದಿಲ್ಲ. ಏನು ಮಾವ ಅಂತ ಮಾವನನ್ನು ಪ್ರಶ್ನಿಸುವುದಿಲ್ಲ. 1 ವಾರ ಶ್ರೀನಿವಾಸನನ್ನು ಕುರಿತು, ಮರುಮದುವೆಯನ್ನು ಕುರಿತು ತೀವ್ರವಾಗಿ ಆಲೋಚಿಸಿದ ಒಪ್ಪಕ್ಕ ಕೊನೆಗೆ ನಾನು ಶ್ರೀನಿವಾಸನನ್ನು ಮದುವೆಯಾಗಲು ನಿಶ್ಚಯಿಸಿದ್ದೇನೆ ಮಾವ ಅಂತ ಹೇಳಿ ಬಂಗಾರಣ್ಣನ ಪ್ರತಿಕ್ರಿಯೆಗೆ ಕಾಯದೆ ಅಡಿಗೆ ಮನೆಯಾಚೆ ಹೆಜ್ಜೆ ಹಾಕುತ್ತಾಳೆ. ಬಂಗಾರಣ್ಣ ನನ್ನ ಅಭಿಪ್ರಾಯ ಏನು ಅಂತ ಹೇಳಲು ಕೂಡ ಅವಕಾಶ ಕೊಡಲಿಲ್ವಲ್ಲ ಈಕೆ ಅಂತ ಅಂದುಕೊಂಡು ಆಕೆ ನಿಶ್ಚಯಿಸಿ ಆಗಿದೆ, ಬೇಡ ಎನ್ನುವ ನಿರ್ಧಾರಕ್ಕೆ ಬರಲು ನಾನು ಯಾರು ಎಂದುಕೊಂಡು ಆತ ಮೌನವನ್ನು ತಾಳುತ್ತಾನೆ. ಇನ್ನು ಈ ಕಾದಂಬರಿಗೆ ಸಂಬಂಧಿಸಿದ ಹಾಗೆ 1 ಅಂಕದ ಪ್ರಶ್ನೆ ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ ನೋಡಿ, ಮುಖಾಂತರ ಕಾದಂಬರಿಯನ್ನು ಬರೆದವರು ಯಾರು? ಉತ್ತರ ನ ಮೊಗಸಾಲೆ. 2ನೇ ಪ್ರಶ್ನೆ ನೋಡಿ, ಈಶ್ವರಿ ಮೂಲೆಯ ಮೂಲ ಪುರುಷ ಯಾರು? ಉತ್ತರ ತಿರುಮಲೇಶ್ವರ ಭಟ್ಟರು. 3ನೇ ಪ್ರಶ್ನೆ, ತಿರುಮಲೇಶ್ವರ ಭಟ್ಟರ ಧರ್ಮಪತ್ನಿ ಯಾರು? ಉತ್ತರ ಪಾರ್ವತಕ್ಕ. 4ನೇ ಪ್ರಶ್ನೆ, ತಿರುಮಲೇಶ್ವರ ಭಟ್ಟರ ಉಪಪತ್ನಿ ಯಾರು? ಉತ್ತರ ರತ್ನಮ್ಮ. 5ನೇ ಪ್ರಶ್ನೆ, ತಿರುಮಲೇಶ್ವರ ಭಟ್ಟರ ದತ್ತುಪುತ್ರ ಯಾರು? ಉತ್ತರ ವೆಂಕಪ್ಪಯ್ಯ. 6ನೇ ಪ್ರಶ್ನೆ, ತಿರುಮಲೇಶ್ವರ ಭಟ್ಟರ ಸ್ವಂತ ಮಗ ಯಾರು? ಉತ್ತರ ಕೃಷ್ಣಯ್ಯ. 7ನೇ ಪ್ರಶ್ನೆ, ಈಶ್ವರಿ ಮೂಲೆಯ 2 ಕವಲು ಯಾವುದು? ಉತ್ತರ ವೆಂಕಪ್ಪಯ್ಯನ ಕವಲು ಹಾಗೂ ಕೃಷ್ಣಯ್ಯನ ಕವಲು. 8ನೇ ಪ್ರಶ್ನೆ, ತಿರುಮಲೇಶ್ವರ ಭಟ್ಟ ತನ್ನ ಆಸ್ತಿಯ ಸರ್ವ ಅಧಿಕಾರವನ್ನು ಯಾರ ಹೆಸರಲ್ಲಿ ನೋಂದಾಯಿಸಿದ್ದರು? ಉತ್ತರ ತನ್ನ ಆಸ್ತಿಯ ಸರ್ವ ಅಧಿಕಾರವನ್ನು ಕೃಷ್ಣಯ್ಯನ ಹೆಸರಲ್ಲಿ ನೋಂದಾಯಿಸಿದ್ದರು. 9ನೇ ಪ್ರಶ್ನೆ, ವಿಷಾದ ಯೋಗಕ್ಕೆ ಬಲಿಯಾಗುವ ಬಂಗಾರಣ್ಣ ಯಾವ ಕವಲಿನವನು? ಉತ್ತರ ಕೃಷ್ಣಯ್ಯನ ಕವಲಿನವನು. ವಿದ್ಯಾರ್ಥಿಗಳೇ, ಇಡೀ ಕಾದಂಬರಿಯನ್ನು ಸ್ವಲ್ಪ ನೋಡಿಕೊಳ್ಳಿ. ಯಾವ ಪ್ರಶ್ನೆ ಹೇಳ್ತಾ 1 ಅಂಕದ ಪ್ರಶ್ನೆಗಳನ್ನು ಕೂಡ ಇಂಥದೇ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋವನ್ನು ಮಾಡಿದಂತಹ ಉದ್ದೇಶ ಕೆಲವೊಂದು ವಿದ್ಯಾರ್ಥಿಗಳಿಗಾದರೂ ಉಪಯೋಗವಾಗಲಿ ಅಂತ. ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಭಾಷಾ ವಿಷಯವನ್ನು ಪರೀಕ್ಷೆಯ ಮುಂಚಿನ ದಿವಸ ಮಾತ್ರ ಓದ್ಕೊಳ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೆ, ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ವೃತ್ತಿ ಜೀವನದಲ್ಲಿ ಇದ್ದುಕೊಂಡು ಶಿಕ್ಷಣವನ್ನು ಮುಂದುವರಿಸುವವರಿದ್ದಾರೆ. ಅಂತಹ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲವಾಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ. ಹಾಗೆ ಹಲವಾರು ವಿದ್ಯಾರ್ಥಿಗಳು 2ನೇ ಪಾರ್ಟನ್ನು ಹಾಕಿ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ಈಗ ಹಾಕ್ತಾ ಇದ್ದೇನೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಬರುವಂತಹ ಪರೀಕ್ಷೆಗೆ ಶುಭವಾಗಲಿ, ಶುಭವೇ ಆಗುತ್ತದೆ.